ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಕನ್ಸಲ್ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಲೇಟಾಗಿ ಎದ್ದೆ. ಏನಕ್ಕೆ ಅಂದರೆ ನಾನು ಎದ್ದೇಳೋದ್ರೊಳಗಡೆ 6:30 ಆಯಿತು. ಏನಕ್ಕೆ ಲೇಟಾಗಿ ಎದ್ದೆ ಅಂತ ಹೇಳಿದ್ರೆ, ಯಾಕೋ ನನಗೆ ಬ್ಯಾಕ್ ಫುಲ್ಲು ಏನೋ ಸೂಲು ಇಟ್ಕೊಳ್ತಾರೆ ಅಂತಾರಲ್ವಾ, ಆ ಥರ ಏನೋ ಹಿಡ್ಕೊಂಡಂಗೆ ಆಗಿತ್ತು. ನೈಟೆಲ್ಲ ಸರಿಯಾಗಿ ನಿದ್ದೆ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ಲೇಟಾಗೇ ಎದ್ದೆ. ಸರಿ ಆಯಿತು, ಹೇಗಿದ್ರು ಮಕ್ಕಳಿಗೆ ಸ್ಕೂಲ್ಗೆ ಏನಾದರೂ ರೆಡಿ ಮಾಡಲೇಬೇಕಲ್ವ ಟಿಫನ್ನು. ಸರಿ ಆಯಿತು, ಸಿಂಪಲ್ಲಾಗಿ ಏನಾದ್ರು ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಆನಿಯನ್ ಗ್ರೇವಿ ಮಾಡ್ತಾಯಿದ್ದೀನಿ. ಅಂದರೆ ತುಂಬಾ ಈಸಿ, ಅದು ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ. ಸೊ ಅದನ್ನು ಯಾವ ರೀತಿ ಮಾಡೋದು ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಜೊತೆಗೆ ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ಏನು ಅನ್ನೋದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಬನ್ನಿ ಹೋಗೋಣ. ಸೊ ಯಾವ ರೀತಿ ಮಾಡೋದು ಏನಂತ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬನ್ನಿ. ತುಂಬಾ ಈಸಿ, ಸಿಂಪಲಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಓಕೆನಾ? ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ನಾನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಉದ್ದುದ್ದಕ್ಕೆ ಈ ಥರ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ತರಿಯಾಗಿ ಮಿಕ್ಸಿಗೆ ಹಾಕ್ಕೋಬೇಕು ಅಷ್ಟೇ. ಅದಾದ ನಂತರ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇದನ್ನು ಮಿಕ್ಸಿ ಮಾಡಿಕೊಂಡು ಅದಾದಮೇಲೆ ಹೇಳ್ತೀನಿ. ಪುಡಿಯಾಗಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಸೊ ಅದಾದ ನಂತರ ಒಂದು ಪಾತ್ರೆನ ತೊಗೊಳ್ಳೋಣ. ಫ್ರೆಂಡ್ಸ್, ನಾವು ಇವಾಗ ಫ್ರೈ ಮಾಡಲಿಕ್ಕೆ ಯಾವ ಪಾತ್ರೆ ತೊಗೊಳ್ತೀವೋ ಅದೇ ಪಾತ್ರೆನ ಇಟ್ಕೊಳ್ಳೋಣ. ಅದಕ್ಕೆ ಇಲ್ಲಿ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಏನು ಕಟ್ ಮಾಡಿದ್ದೀವಿ ಅಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದಾದ ನಂತರ ಚಿಲ್ಲಿ ಪೌಡರು ನಿಮ್ಮ ಖಾರಕ್ಕೆ ತಕ್ಕಾಗೆ ತೊಗೊಳ್ಳಿ. ನೀವು ತುಂಬ ಖಾರ ತಿಂತೀರಾ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಇಲ್ಲ ಅಂದರೆ ಕಡಿಮೆ ತೊಗೊಳ್ಳಿ. ಗರಂ ಮಸಾಲ ಒಂದು, ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಕಡಲೆ ಹಿಟ್ಟು, ಆಗಲೇ ಏನು ರುಬ್ಬಿಟ್ಕೊಂಡಿದ್ವಿ ಅಲ್ಲ ಆ ಒಂದು ಕಡಲೆ ಬೀಜ, ಸ್ವಲ್ಪ ಆಯಿಲ್, ಇಷ್ಟನ್ನು ಇವಾಗ ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇವಾಗ ಇನ್ನು ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳೋಣ. ಸೋಕ್ ಮಾಡಬೇಕಂತ ಏನಿಲ್ಲ, ಅಂದರೆ ಇನ್ನು ಒಂದು 10 ನಿಮಿಷ ಇಟ್ಟು ಅದಾದಮೇಲೆ ಫ್ರೈ ಮಾಡೋಣ ಹಾಗೆ ಅಂತ ಏನಿಲ್ಲ. ಇದನ್ನು ಡೈರೆಕ್ಟಾಗಿ ಒಲೆ ಮೇಲೆ ಇಟ್ಟರೆ ಆಯಿತು. ಅದು ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಂಚಿಯಾಗಿ ಬೆಂದಿದ್ರೆ ಸಾಕು, ತುಂಬ ಏನು ಬೇಯಿಸೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇವಾಗ ಅದನ್ನ ಹಾಗೆ ಡೈರೆಕ್ಟಾಗಿ ಒಲೆ ಮೇಲೆ ಇಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್ ನೋಡಿ, ಇವಾಗ ಸ್ಟವ್ನ ಆನ್ ಮಾಡಿ ನಾನೇನು ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ಲ ಅದನ್ನು ಇಡ್ತಾಯಿದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಟು 10 ಮಿನಿಟ್ಸ್ ಒಳಗಡೆ ಬೇಯಿಸ್ಕೊಂಡ್ರೆ ಸಾಕು. ಸೊ ಅದಾದ ನಂತರ ಮೊಸರನ್ನ ಆ್ಯಡ್ ಮಾಡಿದ್ರೆ ರೆಡಿಯಾಗಿ ಹೋಗ್ಬಿಡತ್ತೆ ನಮ್ಮ ಒಂದು ಗ್ರೇವಿ, ಆನಿಯನ್ ಕ್ಯಾಪ್ಸಿಕಮ್ ಗ್ರೇವಿ. ಸೊ ಇದು ಸ್ವಲ್ಪ ಬೇಯಲಿ, ಅದಾದ ನಂತರ ಸಿಗ್ತೀನಿ. ಸೊ ಗೈಸ್, ಇವಾಗ ಹಾಲನ್ನ ಕಾಯಕ್ಕಿಟ್ಟಿದ್ದೀನಿ, ಅಂದರೆ ಮಕ್ಕಳಿಗೆ ಹಾಲು ಕೊಡಲಿಕ್ಕೆ. ಮತ್ತು ಇದನ್ನು ನಾನು ಆಗಲೇ ಹೇಳಿದ್ನಲ್ಲ, ಇದನ್ನು ಬೇಯಿಸ್ತಿದ್ದೀನಿ. ಇವಾಗ ಸ್ವಲ್ಪ ಆದ ನಂತರ ಅದು ಬೇಯ್ತಾ ಇರಲಿ, ಅಷ್ಟರಲ್ಲಿ ಮಕ್ಕಳಿಗೆ ಹಾಲನ್ನ ತೆಗೆದಿಟ್ಬಿಡ್ತೀನಿ. ಅವ್ರು ಬಿರಿ ಹಾಲನ್ನ ಕುಡಿತಾರೆ, ಯಾವುದೇ ಥರ ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಅಷ್ಟು ಅವ್ರಿಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಯಾವುದೇ ಥರ ಬೂಸ್ಟ್ ಆಗಲಿ ಹಾರ್ಲಿಕ್ಸ್ ಆಗಲಿ ಆ ಥರ ಯಾವುದನ್ನು ಆ್ಯಡ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಶುಗರ್ ಹಾಕಿ ಸ್ವಲ್ಪ ಹಾಲನ್ನ ಕಾಯಿಸಿಟ್ಟಿದ್ದೀನಿ. ಸೊ ಇದು ಹಾರಬೇಕು, ಹಾಗೆ ಕುಡಿಯಲ್ಲ ಅವರು. ಯಾಕಂದರೆ ಸ್ವಲ್ಪ ಒಬ್ಬೊಬ್ಬರು ಬಿಸಿ ಇದ್ದರೆ ಕುಡಿಯೋದಕ್ಕೆ ಇಷ್ಟಪಡ್ತಾರೆ, ಇವ್ರು ಹಾಗಲ್ಲ. ಒಂದು ವಾರ್ಮ್ ಹಾಟ್ ಆಗಬೇಕು, ಅಲ್ಲಿ ತನಕ ಅವರು ಕುಡಿಯಲ್ಲ. ಸೊ ಹಾಗಾಗಿ ಇವಾಗ ಬೇಗನೆ ಕಾಯಿಸಿ ಅದಕ್ಕೆ ಹಾಕಿಟ್ಬಿಟ್ಟಿದ್ದೀನಿ. ಸೊ ಅದಾದ ನಂತರ ಇವತ್ತು ಹಾಲನ್ನ ತರಿಸಿದ್ದೀನಿ. ಸೊ ಪನ್ನೀರ್ ಮಾಡೋಣ ಅಂತ ಹೇಳಿ. ಅದಾದ ನಂತರ ಇವಾಗ ಮೊಸರು ಮೇನ್ ಇಂಪಾರ್ಟೆಂಟು, ಅದಕ್ಕೆ ಮೊಸರು ಆ್ಯಡ್ ಮಾಡೋಣ. ಸೊ ಮೊದಲಿಗೆ ಮೊಸರನ್ನ
ಈ ಥರ ಶೇಕ್ ಮಾಡಿ. ಇಲ್ಲಾಂದರೆ ನಿಮ್ದು ಆಲ್ರೆಡಿ ಹೊಡೆದಿರೋ ಮೊಸರು ಇತ್ತು ಅಂದರೆ ಒಂದು ಬೌಲ್ಗೆ ಹಾಕ್ಕೊಂಡು ಬೀಟ್ ಮಾಡಿ. ಸೊ ಅವಾಗ ಕ್ರೀಮಿ ಟೈಪಲ್ಲಿ ಆಗುತ್ತೆ. ಅದಾದಮೇಲೆ ಡೈರೆಕ್ಟಾಗಿ ಅದಕ್ಕೆ ಆ್ಯಡ್ ಮಾಡಿದ್ರೆ ಆಯಿತು. ಅಂದರೆ ಸ್ವಲ್ಪ ಅದು ಬಿಸಿ ಆಗಿ ಆಫ್ ಆದಮೇಲೆ, ಅಂದರೆ ಬಿಸಿ ಇರುತ್ತಲ್ವಾ ಅದೆಲ್ಲ ಸ್ವಲ್ಪ ಹಾರಿದ ಮೇಲೆ ಇದನ್ನು ಆ್ಯಡ್ ಮಾಡಿದ್ರೆ ಸೊ ರೆಡಿಯಾಗಿ ಹೋಗ್ಬಿಡುತ್ತೆ. ಇಲ್ಲಾಂದರೆ ಡೈರೆಕ್ಟಾಗೂ ಸಹ ಹಾಕೋಬೋದು, ತೊಂದರೆ ಇಲ್ಲ. ಇವಾಗ ನಾವು ಬಿರಿಯಾನಿಗೆಲ್ಲ ಯಾವ ರೀತಿ ಹಾಕ್ತೀವಿ ಆ ರೀತಿ ಈ ಥರ ಶೇಕ್ ಮಾಡಿದ ನಂತರ ಮೊಸರನ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ನಿಮಗೆ ಎಷ್ಟು ಥಿಕ್ನೆಸ್ ಬೇಕು, ಎಷ್ಟು ಕ್ವಾಂಟಿಟಿ ಬೇಕು ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ನಮಗೆ ಅಂದರೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಇಲ್ಲಿ ರೆಡಿ ಮಾಡಿದ್ದೀನಿ ಈ ಒಂದು ಸ್ಟ್ರೆಚರಲ್ಲಿ. ಸೊ ಗ್ರೇವಿ ರೆಡಿ ಆಗ್ತಾ ಇದೆ. ಸೊ ಫೈನಲ್ ಆಗಿ ಈ ಒಂದು ಅದಕ್ಕೆ ನಾವು ಗ್ರೇವಿನ ಮಾಡಿಕೊಂಡ್ರೆ ಆಯಿತು. ಸೊ ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗಲಿ. ಸೊ ಇದು ಆದ ನಂತರ ಈ ಒಂದು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಗಾರ್ನಿಷಿಂಗಿಗೆ ಚೆನ್ನಾಗಿರುತ್ತೆ. ನೋಡಿ, ಗ್ರೇವಿ ರೆಡಿ ಆಯಿತು. ಎಷ್ಟು ಟೈಮು? ಸೊ ಒಂದು 10 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಟೋಟಲ್ ಓವರಾಲ್ ಒಂದು 10 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ ಕ್ಯಾಪ್ಸಿಕಮ್ ಆನಿಯನ್ ಗ್ರೇವಿ. ಸೊ ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಮನೇಲಿ ಟ್ರೈ ಮಾಡಿ. ಹೇಗೆ ಬಂತು ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಥ್ಯಾಂಕ್ ಯು ಗೈಸ್. ಏನು ಗೊತ್ತಾ, ಹಸ್ಬೆಂಡು ಇದನ್ನು ಕ್ಲೀನ್ ಮಾಡ್ತಾರೆ, ಫ್ಯಾನು. ಏನಪ್ಪ, ಅದನ್ನು ಲೇಡೀಸ್ ಮಾತ್ರ ಮಾಡಬೇಕಾ, ಜೆಂಟ್ಸ್ ಮಾಡೋಂಗಿಲ್ವಾ? ಏನು ಹೇಳ್ತಿದ್ಯಾ? ಜೆಂಟ್ಸ್ ಮಾಡ್ತಾರೆ, ಎಲ್ಲರೂ ಮಾಡಲಿ, ಹೆಂಗಸರುಗಳೇ ಮಾಡೋದು. ಹೌದಾ? ನಮ್ಮನೆ ನಾನು ಹೆಂಗಸ್ರಾಗ್ಬಿಟ್ಟಿದ್ದೀನಿ. ಏನು ಪರವಾಗಿಲ್ಲ, ಹೆಂಡ್ತಿಗೆ ಇವತ್ತು ಕೈ ನೋವ್ತಿದೆ. ಹೌದೌದು, ಅದಕ್ಕೆ ಇವತ್ತು ನೀವೇ ಮಾಡಬೇಕು. ಹೆಂಗಸರಿಗೆ ಕೈ ಕೈ ಕಾಲು ಮಕ್ಕ ದಿನ ನೋಯ್ತದೆ. ಹೌದು, ಏನು ಮಾಡೋಕ್ಕಾಗಲ್ಲ. ಏನು ನೋವಿಲ್ಲ ಪಾಪ. ನೋಡು, ನೀವು ಕೆಲಸ ಮಾಡ್ತೀರಾ, ನಾವು ಕೆಲಸ ಮಾಡ್ತೀವಿ. ಸೊ ಇಬ್ರಿಗೂ ಪೇಯ್ನ್ ಬಂದೇ ಬರುತ್ತೆ. ಸೊ ನಂಗೆ ಪೇಯ್ನ್ ಇದ್ದಾಗ ನೀವು ಅಡ್ಜಸ್ಟ್ ಮಾಡ್ಕೋಬೇಕು, ನಿಮ್ಗಿದ್ದಾಗ ನಾವು ಅಡ್ಜಸ್ಟ್ ಮಾಡ್ಕೊತೀವಿ. ಏನು ಬೇಡ ಕಣ್ತಾಯಿ. ಇಲ್ಲ, ನೆಕ್ಸ್ಟ್ ಜನ್ಮಕ್ಕೆ ನಾನೇ ನಿಂಗೆ ಹೆಂಡತಿಯಾಗಿ ಬಂದು ಇನ್ನೂ ಕಾಟ ಕೊಡ್ತೀನಿ. ಗೈಸ್ ನೋಡಿ, ಬಿರಿ ಒಂದೇ ಒಂದು ಫ್ಯಾನ್ ಒರೆಸೋದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ. ಬಟ್ ನೋಡಿ, ಸೊ ನೋಡಿ ಗೈಸ್, ನೀಟಾಗಿ ಕ್ಲೀನ್ ಮಾಡಪ್ಪ, ಒಳ್ಳೇದಾಗಲಿ. ಬಿಸಿಯಾದ ಚಪಾತಿ ಕ್ಯಾಪ್ಸಿಕಮ್ ಆನಿಯನ್ ಗ್ರೇವಿ. ಹೆಂಗಿದ್ದೀರಿ? ಇರೋದು ಹೆಂಗಿದೆ? ನ್ಯೂ ರೆಸಿಪಿ. ಗೌತಮ್, ತಿಂದ್ಬಿಟ್ಟು ಹೇಳಮ್ಮ, ಹೇಳ್ರಿ ಹೆಂಗಿದೆ, ಇಷ್ಟ ಆಯ್ತಾ? ಗೊತ್ತಾಗಲ್ಲಮ್ಮ, ನಾಳೆ ಕೆಟ್ಟೋಗ್ಬಿಡ ನಂದು. ಹೇಳು ಹೆಂಗಿದೆ, ಹೇಳು. ಎಂಟಿ ಮಾಡೋದನ್ನ ಚೆನ್ನಾಗಿಲ್ಲ ಅಂದ್ಬಿಟ್ರು ಕೂತ್ಕೋತಾಳೆ ಅಂತ ಗೊತ್ತು, ಹಂಗಂದ್ರೆ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗುತ್ತಾ? ಏನೋ ಬಿಡಿ ಗೈಸ್, ಇವ್ರ ಹತ್ರ ರಿವ್ಯೂಸೇ ಕೇಳಲ್ಲ ಇನ್ಮೇಲೆ, ಕರೆಕ್ಟಾಗಿ ಹೇಳೋದೇ ಇಲ್ಲ. ಗೌತಮ್, ನೀನು ಹೇಳಮ್ಮ, ಹೆಂಗಿದೆ? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಅಮ್ಮ ಬೈತಾಳೆ. ಕಾಳು ಅಂದರೆ ಅದು ಕಡ್ಲೆ ಬೀಜದ. ಓಕೆ, ಒಳ್ಳೇದು, ತಿನ್ನು. ಗೈಸ್ ಇವ್ರುಗಳ ಹತ್ರ ಬೇಡ, ನಾನು ರಿವ್ಯೂಸೇ ಕೇಳಲ್ಲ ಇನ್ಮೇಲೆ, ಇವರಿಬ್ಬರು ಸರಿ ಇಲ್ಲ. ಇವಾಗ ನಾನು ಟಿಫನ್ನ ತಿನ್ಕೊಂಡು, ಗೌತಮ್ ಸ್ಕೂಲಲ್ಲಿ ಓರಿಯೆಂಟೇಷನ್ ಇದೆ, ಸೊ ಹೋಗೋದಕ್ಕಿರುತ್ತೆ. ಸೊ ಹಾಗಾಗಿ ಇವಾಗ ಚಪಾತಿ ತಿನ್ಬಿಟ್ಟು
ಟೆರೆಸ್ ಮೇಲೆ ಹೋಗಿ ಒಂದು ರೌಂಡ್ ನೋಡಿಕೊಂಡು ಬಂದು ಅದಾದ ನಂತರ ಸ್ನಾನ ಮಾಡಿ ಅಲ್ಲಿಗೆ ಹೊರಡ್ತೀನಿ. ಸೊ ಚಪಾತಿ ಅಂತೂ ತುಂಬ ಚೆನ್ನಾಗಾಗಿದೆ, ಅಂದರೆ ಗ್ರೇವಿ. ಸೊ ಇವಾಗ ಒಂದು ಟೇಸ್ಟ್ ನೋಡೋಣ, ಉಪ್ಪು ಖಾರ ಎಲ್ಲ ಹೇಗಿದೆ ಅಂತ. ಸೂಪರಾಗಿದೆ. ಮನೆಲ್ಲ ಆಯಿತು. ಇವಾಗ ಟೀ ಮಾಡಿ ಅವ್ರಿಗೂ ಸ್ವಲ್ಪ ಕೊಟ್ಟು ನಾನು ಕುಡಿದು ಅದಾದ ನಂತರ ಪನ್ನೀರ್ನ ಮಾಡೋಣ. ಸೊ ಜಸ್ಟ್ ಒಂದು 2 ಡ್ರಾಪ್ಸ್ ಅಷ್ಟೇ, ನಾವು ಜಾಸ್ತಿ ಟೀ ಕುಡಿಯೋಲ್ಲ. ಟಿಫನ್ ಆದಮೇಲೆ ಸ್ವಲ್ಪ ಇಷ್ಟಿಷ್ಟೇ. ಓ ಸರ್, ನಿಮ್ದು ಹಾಲಿದೆ ತಗೊಳ್ಳಿ ಸರ್. ಇವಾಗ ಪನ್ನೀರ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ಲೋಕಿಯವರು ಸಹ ಹೋದ್ರು ಇವಾಗಷ್ಟೇ. ಸೊ ಇವಾಗ ಹಾಲನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಏನು ಗೊತ್ತಾ ಗೈಸ್, ನಮ್ಮ ಮೀಶೋದವರು ಎಷ್ಟು ಈಸಿ ಮಾಡಿಕೊಟ್ಬಿಟ್ಟಿದ್ದಾರೆ ಅಂದರೆ, ಇವಾಗ ಪನ್ನೀರ್ ಅಂತ ಹೇಳಿದ್ರೆ ನಾವು ಅವಾಗ ಒಂದು ತೆಳುವಾದ ಕಾಟನ್ ಬಟ್ಟೆ ಎಲ್ಲ ತೊಗೊಂಡು ಯೂಸ್ ಮಾಡಿಕೊಂಡು ಮಾಡ್ತಿದ್ವಿ. ಬಟ್ ಇವಾಗ ಆ ಥರ ಎಲ್ಲ ನೆಸೆಸಿಟಿ ಇಲ್ಲ ಗೈಸ್. ಸೊ ಮೀಶೋಯಿಂದ ತರಿಸ್ಕೊಂಡಿದ್ದೀನಿ, ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ಕಿದೆ. ಸೊ ನೋಡಿ, ಇದನ್ನೇನಿಲ್ಲ, ಜಸ್ಟ್ ಇದರೊಳಗಡೆ ಹಾಕಿಬಿಟ್ಟು ಈ ಥರ ನಾವು ಇದನ್ನು ಸೋರಿಸ್ಕೊಂಡ್ರೆ, ಅಂದರೆ ಇದನ್ನು ಇದರೊಳಗಡೆ ಹಾಕ್ಕೊಂಡು ಅದನ್ನು ಪ್ರೆಸ್ ಮಾಡಿ ಒಂದು ವೆಯ್ಟ್ ಆಗಿರೋ ಅಂಥ ಒಂದು ಏನಾದರೂ ಕಲ್ಲನ್ನ ಇಟ್ಟರೆ, ಕಲ್ಲು ಏನಾದರೂ ವೆಯ್ಟ್ ಆಗಿರಬೇಕು, ಆ ಒಂದು ನೀರೆಲ್ಲ ಆಚೆ ಹೋಗಬೇಕು. ಆ ಥರದ್ದೊಂದು ಏನಾದರೂ ಇಟ್ಟಿದ್ರೆ ಸೊ ಒಂದು ಶೇಪಲ್ಲಿ ಪನ್ನೀರ್ ನೀಟಾಗಿ ರೆಡಿ ಆಗಿಬಿಡುತ್ತೆ. ಸೊ ಅದನ್ನು ಮುಚ್ಚಲಿಕ್ಕೆ ನೋಡಿ ಈ ಥರ ಒಂದು ಇದನ್ನು ಕೊಟ್ಟಿದ್ದಾರೆ. ಸೊ ಇಟ್ಬಿಟ್ಟು ಪ್ರೆಸ್ ಮಾಡಿದ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ. ಸೊ ನಾಳೆ ಟಿಫನ್ಗಾಗಲಿ ಇಲ್ಲ ನೋಡೋಣ ಏನಂತ ಅಂದ್ಬಿಟ್ಟು ಯೂಸ್ ಮಾಡಿಕೊಂಡ್ರೆ ಆಗುತ್ತೆ ಅಲ್ವಾ. ಸೊ ಮನೇಲಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಉಕ್ತಾ ಇರೋ ಹಾಲಿಗೆ ಈ ಥರ ವೆನಿಗರ್ನ ಹಾಕ್ಕೊಂಡು ಕಾಯಿಸ್ಕೊಳ್ಳೋಣ. ಸೊ ನೋಡಿ ಗೈಸ್, ಹಾಲು ನೀಟಾಗೆಲ್ಲ ಹೊಡ್ಕೊಳ್ತಾ ಬರ್ತಾಯಿದೆ. ಚೆನ್ನಾಗಿ ಇದು ಸ್ವಲ್ಪ ಕಾಯಿಲಿ ಇರೋ ಒಂದು ಹಾಲಿನ ಅಂಶ ಎಲ್ಲ ಹೊಡ್ಕೊಂಡು ಈ ಥರ ಕೆನೆ ಟೈಪಲ್ಲಿ ಬರುತ್ತೆ ಗೈಸ್. ನೋಡಿ ಎಷ್ಟು ನೀಟಾಗಿ ಎಲ್ಲ ನೀರು ಸಪ್ರೇಟು, ಕೆನೆ ಸಪ್ರೇಟು ಎಲ್ಲ ಆಗಿದೆ. ಇವಾಗ ಇದನ್ನು ನಾವು ಸೋಸ್ಕೊಳ್ಳೋಣ ಗೈಸ್. ನೋಡಿ ಪನ್ನೀರ್ದು ಪ್ಲೇಟ್ ಇಟ್ಕೊಂಡಿದ್ದೀನಿ, ಇವಾಗ ಇದರೊಳಗಡೆ ಇಟ್ಕೊಂಡಿದ್ದೀನಿ. ಇವಾಗ ಅದರಿಂದ ಇದಕ್ಕೆ ಸೋದಿಸ್ಕೊಳ್ಳೋಣ. ಮತ್ತು ನೀಟಾಗಿ ಕೋಲ್ಡ್ ವಾಟರಲ್ಲಿ, ನಾರ್ಮಲ್ ವಾಟರಲ್ಲಿ ಈ ಥರ ತೊಳ್ಕೊಬೇಕು. ತೊಳ್ಕೊಂಡು ಇದು ಫುಲ್ಲು ನೀರು ಸೋರಲಿ. ಇಷ್ಟು ಪನ್ನೀರ್ ಆಗಿದೆ. ಇದನ್ನು ನೋಡಿ ಫ್ರೆಂಡ್ಸ್, ಈ ಥರ ಆದಮೇಲೆ ಈ ಒಂದು ಪ್ಲೇಟ್ನ ಇದರೊಳಗಡೆ ಮುಚ್ಚಿಟ್ಬಿಟ್ಟು ಜಸ್ಟ್ ನೋಡ್ಕೊಳ್ಳಿ, ಈ ಥರ ಪ್ರೆಸ್ ಮಾಡಿದ್ರೆ ಇರೋ ನೀರೆಲ್ಲನೂ, ಏನು ನೀರು ಇರುತ್ತೆ ಅಲ್ವಾ, ಅದೆಲ್ಲನೂ ಫುಲ್ಲು ಡ್ರೈ ಔಟ್ ಆಗುತ್ತೆ. ಓಕೆನಾ. ಸೊ ಅದಾದ ನಂತರ ಇಲ್ಲೇ ಮತ್ತೆ ತೆಗೆದು ಇಲ್ಲಿ ಇಟ್ಬಿಟ್ಟು ವೆಯ್ಟ್ ಆಗಿರೋ ಅಂಥ ಒಂದು ಕಲ್ಲು ಏನಾದರೂ, ಈಗ ಪುಟಾಣಿ ಎಲ್ಲರ ಮನೆಯೂ ಇದ್ದೇ ಇರುತ್ತೆ, ಆ ಒಂದು ಪುಟಾಣಿನ ಇಟ್ಕೊಂಡ್ರೆ ಆಯಿತು. ನೋಡಿ ಈ ಥರ ಪುಟಾಣಿನ ಇಟ್ಟರೆ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ನೀರೆಲ್ಲ ಇನ್ನೂ ಏನು ನೀರಿದೆ ಅದೆಲ್ಲ ಡ್ರೈ ಔಟ್ ಆಗಿ ಹೊರಗಡೆ ಬರುತ್ತೆ. ಅದಾದ ನಂತರ ಇದನ್ನು ನಾವು ತೆಗೆದು ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಇಷ್ಟು ಈಸಿ ಅಲ್ವಾ.
ಸೊ ಓಕೆ, ಇವಾಗ ಪನ್ನೀರ್ ಅಂತೂ ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ನಾನು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬರ್ತೀನಿ. ಸೊ ಸ್ಕೂಲ್ ಹತ್ರ ಹೋಗೋದಕ್ಕಿದೆ. ಆಗಲೇ ಹೇಳ್ದಾಗೆ ಓರಿಯೆಂಟೇಷನ್ ಇದೆಯಲ್ಲ, ಸೊ ಹಾಗಾಗಿ ಗೈಸ್ ಫೈನಲಿ ಔಟ್ಫಿಟ್ ಈ ಥರ ಇದೆ, ರೆಡಿಯಾಗಿದ್ದೀನಿ. ಸೊ ಇವಾಗ ಹೊರಡೋದಂದೆ ಬಾಕಿ, ಬನ್ನಿ ಹೋಗೋಣ. ಮೋಟುನು ಸಹ ರೆಡಿಯಾಗಿ ವೇಟ್ ಮಾಡ್ತಿದ್ದಾನೆ. ಸೊ ಇವಾಗ ಹೊರಡೋಣ. ಮೋಟು ಕಮ್, ಲೆಟ್ಸ್ ಗೋ. Okay. ಓ ಗೈಸ್, ಸಿ ಬಾರಲ್ಲೋ ಮನ್ಮತ, ಇವಾಗೇನು ಅಲ್ಲಿ ಹುಡುಗಿ ನೋಡೋಕೆ ಹೋಗ್ತಾ ಇದ್ದೀವಿ. ಅಣ್ಣಂದು ಓರಿಯೆಂಟೇಷನ್ ಇರೋದು, ಅದಕ್ಕೆ ಹೋಗ್ತಿರೋದು. ಬೇಗ ಬೇಗ ಬಾ ಗೈಸ್. ಇವಾಗ ಹೊರಡ್ತಿದ್ದೀವಿ ನಾವು. ಸೊ ಇವಾಗ ಹೊರಟ್ಬಿಟ್ಟು ನಾನು ಅಲ್ಲಿ ಸಿಗ್ತೀನಿ. ಎಲ್ಲಿ ಗೊತ್ತಾ? ಹಿಂಗೆ ನಡಿಯೋ, ಶೂಸ್ ಎಲ್ಲ ಬೇಡ ಇವಾಗ, ಟೈಮ್ ಆಗೋಯ್ತು ಚಿನ್ನು. ಸ್ಕೂಲ್ ಹತ್ರ ಹೋಗ್ಬಿಟ್ಟು ಸೊ ಅಲ್ಲಿ ಸಿಗ್ತೀನಿ ನಿಮಗೆ, ಓಕೆನಾ? ಸೊ ಬನ್ನಿ, ಇಲ್ಲಾಂದರೆ ಇವನು ತುಂಬ ಲೇಟ್ ಮಾಡಿಬಿಡ್ತಾನೆ. ಸೊ ಹಾಗಾಗಿ ಸ್ಕೂಲ್ ಹತ್ರ ಬಂದ್ವಿ ಇವಾಗ. ಮತ್ತು ನಾನು ಸ್ಕೂಲ್ ಇವಾಗ ಒಳಗಡೆ ಹೋಗ್ತೀನಿ. ಅಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನೋಡೋಣ. ಸೊ ಗೈಸ್, ಮೋಟು Just now we were discussing about the mathematics part. So what is this basic math? That particular scheme also, but still this standard math and basic math, nothing much difference throughout the year. They study the syllabus that is being given, and this is about the standard. We will start. It will continue till February, since it is the second board exam. Student right now. Next, coming to the mathematics, science, social science. Already May 30th. In the month of June, yes, add it. What is this internals? It is for 20 marks here. What are these 20 marks include about? That we will have a separate slide where we have to explain each 5 marks of how it is. Pre-boards, 2 pre-boards will be conducted by Sahodaya. Sahodaya is nothing but a cluster of CBSE schools that are located more towards. ಗೈಸ್, ಸ್ಕೂಲಿಂದ ಇವಾಗಷ್ಟೇ ಮನೆಗೆ ಬಂದೆ. ಸೊ ಇವಾಗ ಸದ್ಯಕ್ಕೆ ಸಾಂಬಾರಿದೆ, ರೈಸ್ ಇದೆ, ಊಟ ಎಲ್ಲ ಮುಗಿಸ್ಕೊಳ್ತೀವಿ. ಆಲ್ರೆಡಿ 1:30 ಆಗೋಯ್ತು. ಸೊ ನಮ್ಗಲ್ಲಿ 10 o'clock ಇದ್ದಿದ್ದು. ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟರು. ತುಂಬ ಚೆನ್ನಾಗಿ ಹೇಗೆ ಏನು ಬೋರ್ಡ್ ಎಕ್ಸಾಮಲ್ಲಿ ಹೇಗೆಲ್ಲ ಬರುತ್ತೆ ಏನು ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದೆಲ್ಲನೂ ಹೇಳಿದ್ರು. ಆ್ಯಂಡ್ ಓಕೆ, ಇವಾಗ ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಅಂತೂ ಕೊಟ್ಟರು. ಅದಂತೂ ಖುಷಿ ಆಯಿತು ನನಗೆ. ಅದಾದ ನಂತರ ಇವಾಗ ಮನೆಗೆ ಬಂದು ಇವಾಗ ಊಟ ಮುಗಿಸಿ ಬೇರೆ ಏನು ಕೆಲಸ ನೋಡೋಣ. ಅದಕ್ಕೂ ಮುಂಚೆ ಪನ್ನೀರ್ಗೆ ರೆಡಿ ಮಾಡಿಟ್ಟೋಗಿದ್ನಲ್ಲ, ಸೊ ಅದು ನೋಡೋಣ ಬನ್ನಿ ಹೇಗಾಗಿದೆ ಅಂತ. ಸೊ ಗೈಸ್ ನೋಡಿ, ವೆಯ್ಟ್ ಆಗಿರೋ ಒಂದು ಕಲ್ಲನ್ನ ತೆಗೆದು ವೆಯ್ಟ್ ಗೋಕುಲ್ ಹುರ್ರೇ. ಇವಾಗ ಇದನ್ನು ತೆಗೆದು ನಮ್ಮ ಒಂದು ಪನ್ನೀರ್, ಸ್ಪಾಂಜಿ ಪನ್ನೀರ್ ರೆಡಿ ಇದೆ. ಸೊ ಇವಾಗ ಕ್ಯೂಬ್ಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ. ಮಾಡಿ ಅಂತ ಹೇಳ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ಸ್ಪಾಂಜಿಯಾಗಿ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಇಷ್ಟ ಆಯಿತಾ? ಓಕೆ ಗೋಕುಲ್, ಇವಾಗ ಊಟ ಹಾಕೊಡ್ಲಾ? I want to eat the pannir. ಶೀಟಾ? ನೋಡಿ ಗಾಯ್ಸ್, ಕೆನೆ ತಿನ್ನೋ ನನ್ನ ಮಗ ಇವನು. ನೋಡಿ, ನನಗೆ ನಾಳೆಗೆ ಏನಾದರೂ ಇದು ಪನ್ನೀರ್ ಬೇಕು ಅಂದಾಗ ಹಿಂದಿನ ದಿನ ಈ ಥರ ರೆಡಿ ಮಾಡಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ಸೊ ಬೆಳಿಗ್ಗೆಗೆ ಎದ್ದು ನಾವು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಗೈಸ್, ಆ್ಯಕ್ಚುಲಿ ಈಗಷ್ಟೇ ಊಟ ಮುಗೀತು. ಸೊ ಊಟ ಆದಮೇಲೆ
ಇವರೊಂದು ಗನಂದಾರಿ ಕೆಲಸ ಮಾಡಿದರು. ಏನಂದರೆ ನಾನು ಲೋಕಿ ಹೊರಗಡೆ ಹೋಗಿದ್ದಾಗ ಇಲ್ಲಿ ಒಂದು ಇದಿದೆ, ತೋರಿಸ್ತೀನಿ ನಿಮಗೆ. ಅದನ್ನು ಹೊಡೆದಾಕ್ಬಿಟ್ಟಿದ್ರು ಗ್ಲಾಸು. ಒಂದು ನಿಮಿಷ, ಈ ಒಂದು ಗ್ಲಾಸ್ನ ಹೊಡೆದಾಕ್ಬಿಟ್ಟಿದ್ರು. ಸರಿ ಏನಪ್ಪ ಮಾಡೋದು, ಇನ್ನು ಅಸಹ್ಯವಾಗಿ ಕಾಣಿಸ್ತಿದೆ ಅಂತ ನಾನು ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಸೊ ಆವಾಗ ಮೀಶೋದಲ್ಲಿ ಒಂದು ಪ್ರಾಡಕ್ಟ್ ನೋಡಿದೆ. ಓಕೆ, ಬೈ ಮಾಡೋಣ, ಇನ್ ಕೇಸ್ ಅದೇ ಸೈಜ್ ಇದ್ದರೆ ಇಟ್ಕೊಳ್ಳೋಣ, ಇಲ್ಲ ರಿಟರ್ನ್ ಮಾಡೋಣ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಮಿರಾಕಲ್ ಗಾಯ್ಸ್, ಸೇಮ್ ಟು ಸೇಮ್ ಆ್ಯಸ್ ಇಟ್ ಈಸ್ ಬಂದಿದೆ. ತಿನ್ನು. ಇನ್ನೊಂದಷ್ಟು ಟಿ ವಿ ಇದನ್ನೆಲ್ಲ ಹೊಡೆದಾಕವ್ರಂತೆ ನೋಡಿ ಫ್ರೆಂಡ್ಸ್. ನನಗಂತೂ ನಿಜ ಖುಷಿ ಆಯಿತು, ಯಾಕಂದರೆ ಈ ಒಂದು ಲುಕ್ನ ಅದು ಕಳ್ಕೊಂಬಿಡ್ತಿತ್ತು. ಬಟ್ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಫಾರ್ ಮೀಶೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಈಗಷ್ಟೇ ಅನ್ಬಾಕ್ಸ್ ಮಾಡಿದ್ದು ನಾನು. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ, ಮತ್ತು ಅದು ಅದ್ರ ಲುಕ್ನ ಪಡ್ಕೊಂತು ಅಂತ. ಸೊ ಗೈಸ್, ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಹೀಗೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.